ಸರ್ಟಿಫೈಡ್ ಹ್ಯೂಮನ್ ಅಂತ ಒಂದಿದೆ. ವಿಲ್ ಅಪ್ರೋಚ್ ದೆಮ್ ಅಂತ. ಸೂಪರ್. ಮಾಡೋಣ, ಏನು ಸರ್ಟಿಫಿಕೇಟ್ ಅಲ್ವಾ, ಇಟ್ ಲ್ಯಾಡ್ ನಿಮಗೆ ಮಾರ್ಕೆಟಿಂಗ್. ಬಂದರು ಅವರು, ಎಲ್ಲಿ ಇಟ್ ಇಸ್ ಅ US ಆರ್ಗನೈಸೇಷನ್. ಬಂದು ಇಲ್ಲಿ ಹೇಳಿದ್ರು ನಮಗೆ 3 days ಬೇಕು ಇರೋದು. 3 days ಏನು ನೋಡ್ಬೋದು ಇವರು? ಅಂದಮೇಲೆ ಗೊತ್ತಾಯಿತು ಕಾರ್ತಿಕ್, ಹೆಚ್ಚು ಕಡಿಮೆ 200 ಚೆಕ್ ಪಾಯಿಂಟ್ಸ್ ಇದೆ. ಓಕೆ, ಸರ್ಟಿಫಿಕೇಟ್ ಸಿಗೋಕ್ಕೆ ಒಂದೊಂದು ಕೆದಕಿ ಅವರು ಸ್ಟಾರ್ಟ್ ಮಾಡ್ಕೊಂಡ್ರು. ಓಕೆ, ಏನು ಇದೇನು ನಿಮ್ಮದು ಲೈಟ್ ಲಕ್ಸ್ ಏನು, ವೆಂಟಿಲೇಷನ್ ಏನು, ಬ್ರೀಸ್ ಹೆಂಗಿದೆ, ಆ್ಯನಿಮಲ್ ಬಿಹೇವಿಯರ್ ಹೆಂಗಿದೆ, ಕಾಫ್ ಹೆಂಗೆ ಸಾಕ್ತಾ ಇದ್ದೀರಿ, ಕಾಫ್ ಎಷ್ಟು ದಿನ ನೀವು ಕ್ರೇಡಲಲ್ಲಿ ಇರ್ತೀರಿ, ಅದಕ್ಕೆ ಏನು ಕೊಡ್ತೀರಿ, ಅದಾದಮೇಲೆ ಯಾವ ರೀತಿ ಅದನ್ನು ಎಕ್ಲಮಟೈಸ್ ಮಾಡ್ತೀರಿ ಹೊಸ ಇದಕ್ಕೆ, ಕೌಸ್ನ ಹೆಂಗೆ ಸಾಕ್ತೀರಿ, ಅದಕ್ಕೆ ಮೈ ಕೆರೆತ ಬಂದಾಗ ಏನು ಮಾಡ್ತೀರಿ, ಅಥವಾ ಅದ್ರದ್ದು ನ್ಯಾಚುರಲ್ ಬಿಹೇವಿಯರ್ಸ್ ಇದೆ ಅದನ್ನು ಎಕ್ಸಿಬಿಟ್ ಮಾಡೋದಕ್ಕೆ ಎಲ್ಲ ಮಾಡಿ ಫೈನಲಿ ಅವ್ರು ಏನಂದ್ರು ಗೊತ್ತಾ, ಸರ್ಪ್ರೈಸಿಂಗ್ಲಿ ಇಂಡಿಯಾ ಹ್ಯಾಸ್ ಡನ್ ದಿಸ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ, ವಿಲ್ ಕಮ್ ಬ್ಯಾಕ್ ಟು ಇನ್ 1 month ಅಂದರು. ಸಣ್ಣ ಪುಟ್ಟದ್ದು ಕ್ವೈರೀಸ್ ಕೇಳಿದ್ರು. ಆಮೇಲೆ ನಮ್ಮದು ರೆಕಾರ್ಡ್ ಕೀಪಿಂಗ್ಸ್ ಇರ್ಬೋದು, ವಿ ಹ್ಯಾಡ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಹೋಗಿ ವಾಪಸ್ಸು ಒಂದಿನ ಹೇಳಿದ್ರು, ಓಕೆ ವಿ ಆರ್ ಕಮಿಂಗ್, ನೀವೆಲ್ಲ ಇರಬೇಕಲ್ಲಿ ಅಂತ. ಸೊ ಅಪ್ಪ, ನಾನು, ಡಾಕ್ಟ್ರು ಎಲ್ಲ ಇದ್ವಿ, ಫ್ಯಾಮಿಲಿ ಎಲ್ಲ ಇದ್ವಿ. ಲೂಯಿಸ್ ಅಂತ, ಈ ಕೇಮ್ ಫ್ರಮ್ ಬ್ರೆಜಿಲ್ ಅನ್ಸುತ್ತೆ ಅವಾಗ. ಒಂದು ಸೀದಾ ಬಂದರು. ಅವ್ರು ಸುಮ್ಮನೆ ಬರಲಿಲ್ಲ, ಈ ಕೇಮ್ ವಿತ್ ಅ ಸರ್ಟಿಫಿಕೇಟ್. ಅಮೇಝಿಂಗ್. ಸೊ ಇಷ್ಟು ಈಜಿನ ಸರ್ಟಿಫಿಕೇಟು, ಎಷ್ಟು ಜನ ಎಲ್ಲ ಹೆಂಗೆ ಇದು ಅಂತ ಅವ್ರು ಒಂದೇ ಮಾತು ಹೇಳಿದರು, ಈಸಿ ಅಲ್ಲ ಇದು, ಎಷ್ಟು ಸರ್ಟಿಫಿಕೇಟ್ಸ್ ಇದೆ ಹೇಳಿ ಇಂಡಿಯಾದಲ್ಲಿ ಅಂತ. ನಾವು ಒಂದು 25-30 ಇರ್ಬೋದು, ಎಲ್ಲ ಸುಮಾರು ಒಳ್ಳೆ ಡೈರೀಸ್ ಇದಾರಲ್ಲ. ಹೇಳಿದ್ರು, ಯು ಆರ್ ದ ಫಸ್ಟ್. ಯು ಆರ್ ದ ಫಸ್ಟ್. ಸರ್, ಕಂಗ್ರ್ಯಾಚುಲೇಷನ್ಸ್. ಯು ಆರ್ ದ ಫಸ್ಟ್ ಆ್ಯಂಡ್ ಯು ಆರ್ ದ ಓನ್ಲಿ ಡೈರಿ ಇನ್ ದ ಕಂಟ್ರಿ ಟು ಹ್ಯಾವ್ ದಿಸ್. ಅಮೇಝಿಂಗ್. ನಾನು ಕೇಳಿದೆ, ಯಾಕೆ ಅವೇರ್ನೆಸ್ ಇಲ್ಲ, ನೀವೇನು ಕ್ಯಾಂಪೇನಿಂಗ್ ಮಾಡ್ತಿಲ್ಲ? ಕ್ಯಾಂಪೇನಿಂಗ್ ಅಲ್ಲ, ಲಾಸ್ಟ್ 6 years ಮಾಡ್ತಾ ಇದ್ದೀವಿ ಕ್ಯಾಂಪೇನಿಂಗು. ಆ್ಯಂಡ್ ದ ಎಂಟೈರ್ ಡೈರಿ ಇಂಡಸ್ಟ್ರಿ ನೋಸ್ ಅಬೌಟ್ ಇಟ್. ಆ್ಯಂಡ್ ಮೋರ್ ದೆನ್ 25 ಡೈರೀಸ್ ದೇ ಬಿನ್ ಟ್ರೈಯಿಂಗ್, ಕಾನ್ಸ್ಟೆಂಟಾಗಿ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಫೇಲ್ ಆಗ್ತಾನೆ ಇದ್ದಾರೆ. ಸೊ ನೀವು ಯಾವ್ದು ಫಸ್ಟ್ ಒನ್ಸ್ ಅಂದರೆ ನಿಮಗೆ ಈಗ ಈಸಿ ಆಯ್ತೇನೋ, ನಿಮ್ಗೆ ಯಾಕೆ ಆ ಪ್ರೋಸೆಸ್ ಇದೆಯಲ್ಲ ಫಾಲೋ ಮಾಡಿದ್ದಕ್ಕೆ ನಿಮ್ಗೆ ಆ ಸರ್ಟಿಫಿಕೇಟ್ ಜರ್ನಿ ಇವತ್ತಿಂದ ಎಕ್ಸಾಕ್ಟ್ಲಿ ಹೇಳಿದ್ನಲ್ಲ, 25 years ಜರ್ನಿ ಇದು. ಹೌದು. ಏನು ಅಂದರೆ ಇವಾಗ ವಿ ಆರ್ ಗೆಟಿಂಗ್ ಆಲ್ ದ ರಿವಾರ್ಡ್ಸ್. ಸೊ ಆಯಿತು, ಇದೆಲ್ಲ ಆದಮೇಲೆ ನಾವು ಹೇಳಿದ್ವಿ, ನಾವು ಈ ಥರ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ, ಫಾರ್ಮರ್ಸ್ನು ಇದೇ ಥರ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಗೇನ್ ಸೂಪರ್ ಎಕ್ಸೈಟೆಡ್. ಒಂದು ಫಾರ್ಮರ್ಸ್ ವಿಸಿಟ್ ಮಾಡಿದ್ರು, ಅರೆ ಇದು ಇದೆ, ಸ್ಮಾಲ್ ಫಾರ್ಮ್ಸ್ಗೆ ವಿ ಹ್ಯಾವ್ ಅ ಡಿಫ್ರೆಂಟ್ ಪ್ರೋಟೋಕಾಲ್ ಮಾಡಿ. ನಮ್ದು ಏನು ಫಾರ್ಮರ್ಸ್ ಇದಾರಲ್ಲ 100 farms, ಅವರೆಲ್ಲರೂ ಸರ್ಟಿಫೈಡ್ ಆರ್ಗ್ಯಾನಿಕ್. ಅಮೇಝಿಂಗ್. ಅದರಲ್ಲಿ ಒಂದು ಇಬ್ಬರೇನೋ ಕ್ವಾಲಿಫೈ ಆಗಲಿಲ್ಲ, ಬಟ್ ಬಾಕಿ ಸರ್ಟಿಫೈಡ್ ಆರ್ಗ್ಯಾನಿಕ್ ಆಯಿತು. ಆ್ಯಂಡ್ ದೇ ಆರ್ ಆಲ್ ಇನ್ ದ annexure. ಸೂಪರ್. ವಿ ಆರ್ ದ ಓನ್ಲಿ ಗ್ರೂಪ್ ಟು ಬಿ ಸರ್ಟಿಫೈಡ್ ಆರ್ಗ್ಯಾನಿಕ್ ಇನ್ ದ ಕಂಟ್ರಿ. ನಾವು ಹೇಳಿದ್ವಿ, ಓಕೆ ಹೆಂಗಾದರೆ ನಾವು ವಿ ವಾಂಟ್ ಟು ಅಡ್ವರ್ಟೈಸ್ ದಿಸ್, ಟ್ರಯಲ್ ಮಾಡ್ತೀವಿ, ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಮಾಡಿ, ವಿ ಆರ್ ಪಬ್ಲಿಷಿಂಗ್ ದಿಸ್ ಇನ್ ದ ಇಂಟರ್ನ್ಯಾಷನಲ್ ಜರ್ನಲ್ ಅಂದರು. ಮಾಡಿದರು, ಪಬ್ಲಿಷ್ ಮಾಡಿದ್ದಾರೆ. ಇವತ್ತಿಗೆ ಅವ್ರ ವೆಬ್ಸೈಟ್ಗೆ ಹೋದರೆ ಡೈರಿಲಿ ವಿ ಆರ್ ದ ಓನ್ಲಿ ಗೈಸ್ ಇನ್ ಇಂಡಿಯಾ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಸೊ ಹಂಗೆ ಹೇಳ್ದಂಗೆ ನಮ್ದು ಎಂಟೈರ್ ಪ್ರಾಜೆಕ್ಟ್ ಇದೆಯಲ್ಲ, ಎಂಟೈರ್ ಪ್ರಾಡಕ್ಟ್ ಮಿಲ್ಕಿಂಗ್ದು ಇಟ್ ಸ್ಟ್ಯಾಂಡ್ಸ್ ವಿತ್ 2 major USPs. ದ ಆರ್ಗ್ಯಾನಿಕ್, ಸರ್ಟಿಫೈಡ್ ಆರ್ಗ್ಯಾನಿಕ್ ಒಂದು, ಆ್ಯಂಡ್ ಇಟ್ ಇಸ್ ಸರ್ಟಿಫೈಡ್ ಹ್ಯೂಮನ್. ಅಂದರೆ ಮಾನವೀಯತೆ ದೃಷ್ಟಿಲಿ ನಾವೊಂದು ಆ್ಯನಿಮಲ್ನ ನೋಡಿ ಆ ಥರ ಸಾಕ್ತಾ ಇದ್ದೀವಿ ಅನ್ನೋದು, ದಟ್ ಇಸ್ ದ ಹೈಲೈಟ್ ಆಫ್ ದ ಪ್ರಾಜೆಕ್ಟ್. ಆ್ಯಂಡ್ ವಿತ್ ಆಲ್ ದ ಆರ್ಗ್ಯಾನಿಕ್ ಪ್ರೋಟೋಕಾಲ್ಸ್ ವಿ ಕಮ್ ಅಂಡರ್ PGS ಸರ್ಟಿಫೈಡ್. ಈಗ ಇನ್ನೊಂದಿದೆ, ಈಗ ಫಾರ್ ಎಕ್ಸಾಂಪಲ್ ಈ ಪಾಡ್ಕಾಸ್ಟ್ ನೋಡಿದವರು ಸ್ವಲ್ಪ ಈಗ ಹಸು ಸಾಕ್ತಾ ಇರ್ತಾರೆ, ಅವರು ನಿಮ್ಮ ಜೊತೆ ಅಸೋಸಿಯೇಟ್ ಆಗಬೇಕು ಅಂತಂದರೆ ಹೆಂಗೆ ಮಾಡಬೇಕು, ಏನದಿದೆ ಅದು? 100% ಟ್ರೂ. ಯಾಕೊತ್ತಾ, ನಾವು ಈ ಜರ್ನಿ ಇಲ್ಲಿಗೆ ನಿಲ್ಲಲ್ಲ. ಹೌದು. ಈಗ 100 ಏನು ಮಾಡಿದ್ದೀವಿ, ವಿ ಹ್ಯಾವ್ ರಿಸ್ಟ್ರಿಕ್ಟೆಡ್ ದಟ್ 100 ಕರೆಕ್ಟ್ ಮಾಡಿ. ದಿಸ್ ಇಸ್ ದ ಪ್ರೂಫ್ ಆಫ್ ಕಾನ್ಸೆಪ್ಟ್. ಈಗ ಮಾಡಿದ ತಕ್ಷಣ ಇದು ಸಕ್ಸಸ್ ಅನ್ನೋದಕ್ಕಿಂತ ಇಲ್ಲೂ ನಾವು ಕೆಲವು ಇನ್ನೂ ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡ್ತಾ ಇದ್ವಿ. ಎಕ್ಸಾಂಪಲ್, ಈಗ ನಮ್ಮದು ಡೈರಿ ಇದೆ, ಲಕ್ಷ್ಮಿ ಡೈರಿ ಏನಿದೆ, ದಟ್ ಇಟ್ ಸೆಲ್ಫ್ ಇಸ್ R&D ಸೆಂಟರ್. ಎವ್ರಿ ಟೈಮ್ ಯು ಕಮ್, ಈಗ ನೀವು 2 ಸರಿ ಬಂದೋಗಿದ್ದೀರಿ, ಹೌದು, 2-3 ಸರಿ ಬಂದಿದ್ದೀವಿ, ಈಗ 4ನೇ ಸರಿ ಬನ್ನಿ, ಯು ವಿಲ್ ಸಿ ಒನ್ ಮೋರ್ ಚೇಂಜಸ್. 100%. ನೀವು ಹೇಳಿ 100 ಕರೆಕ್ಟ್. 3 ಸತಿ ಬಂದು 3 ಸತಿ ಚೇಂಜ್ ಫಾರ್ ಅ ವೆರಿ ಪಾಸಿಟಿವ್ ಇದು ಡೆವಲಪ್ಮೆಂಟ್. ಹೆಂಗೆ ಅಂದರೆ, ಈಗ ಲೇಟೆಸ್ಟ್ ಚೇಂಜ್ ಏನು ಮಾಡಿದ್ದೀವಿ ಅಂದರೆ, ನಾವು ಪ್ರತಿ ಸರಿ ಟ್ರ್ಯಾಕ್ಟ್ರಲ್ಲಿ ಸ್ಕ್ರೇಪಿಂಗ್ ಮಾಡಿ
ಕೆಲವು ಸರಿ ಆ ದನಗಳಿಗೆಲ್ಲ ಡ್ಯಾಮೇಜ್ ಆಗ್ತಾ ಇತ್ತು. ಆಮೇಲೆ ಅಲ್ಲಿ ಸ್ಕ್ರೇಪಿಂಗ್ ಸರಿ ಆಗ್ತಿರ್ಲಿಲ್ಲ, ಯಾವುದನ್ನ ಸಗಣಿನ ಕೌಡಂಗು ಸ್ಲರಿನಲ್ಲಿ. ಅದನ್ನ ವಿ ಹ್ಯಾವ್ ಮೇಡ್ ಇಟ್ ಆಟೋಮೇಟೆಡ್. ಓಕೆ, ಹೆಂಗೆ? ನಾವೇ ಒಂದು ಜುಗಾಡ್ ಮಾಡಿ ಓಕೆ, ಒಂದು ಹಗ್ಗ ಮತ್ತೆ ಒಂದು ಫ್ರೇಮ್ ವರ್ಕ್ ಮಾಡಿ. ಈಗ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹೋದಾಗ ಒಂದು 25 ಲಕ್ಷ ಆಗುತ್ತೆ ಅಂದರು, ಹಿಂಗೆ ಬಂದು ಹಿಂಗೆ ರಿಟರ್ನ್ ಹೋಗೋದಕ್ಕೆ ಒಂದು ಲೂಪ್ಗೆ. ನಾವು ಅದನ್ನ ಆಲ್ಮೋಸ್ಟ್ ಒಂದು 4-5 ಲ್ಯಾಕ್ಸಲ್ಲಿ ನಾವೇ ಮಾಡ್ಕೊಂಡಿದ್ದೀವಿ. ಮಾಡಿ ಯಾಕೆ ಇದು ಮಾಡಿದ್ದೀವಿ ಅಂದರೆ ದಿಸ್ ವಿಲ್ ಬಿ ಅಗೇನ್ ಇಂಪ್ಲಿಮೆಂಟೆಡ್ ಟು ದ ಫಾರ್ಮ್ಸ್. ಕರೆಕ್ಟ್. ಈಗ ಯೂತ್ ಬರಲ್ಲ ಫಾರ್ಮಿಂಗಿಗೆ. ಹೌದು. ಅಯ್ಯೋ ದನನ ಸಗಣಿ ಎತ್ತಬೇಕು ಮಾಡಬೇಕು, ಹೌದು. ನೀವು ಮಾಡಬೇಡ ಗುರು, ನೋಡಿಲ್ಲಿ. ಹೌದು. ದಿಸ್ ಇಸ್ ದ ಸಿಸ್ಟಮ್. ವಿ ವಾಂಟ್ ಟು ಇಂಪ್ಲಿಮೆಂಟ್ ದಿಸ್ ಟು ದ ಸ್ಮಾಲೆಸ್ಟ್ ಆಫ್ ದ ಡೈರೀಸ್ ಆಲ್ಸೋ. ಸೊ ಈ ಥರ ಬೇಕಾದಷ್ಟು ಟ್ರಯಲ್ಸ್ ಮಾಡ್ತಾ ಇದ್ದೀವಿ. ಕಣ್ಣಿಗೆ ಕಾಣೋದು, ಕಣ್ಣಿಗೆ ಕಾಣದೇ ಇರೋವಂಥದ್ದು. ನಾವು ಫೀಡಲ್ಲಿರ್ಬೋದು, ನ್ಯೂಟ್ರಿಷನಲ್ಲಿರ್ಬೋದು, ಆ್ಯಂಡ್ ದ ವೇ ಆಫ್ ಹ್ಯಾಂಡ್ಲಿಂಗ್ ದ ಕೌ, ವೇ ಆಫ್ ಮಿಲ್ಕಿಂಗಲ್ಲಿ ಅಗೇನ್ ಬರೋವಂಥ ಮಿಲ್ಕ್. ಸೊ ಎಲ್ಲದನ್ನು ರಿಫೈನ್ ಮಾಡ್ಕೊಂಡು ಎವ್ರಿ 6 monthsಗೂ ಯು ಕಮ್ ಆ್ಯಂಡ್ ಯು ಸಿ ಲಾಟ್ ಆಫ್ ಚೇಂಜ್. ಸೊ ಈ ಥರ ಈ 100 ಏನು ಫಾರ್ಮರ್ಸ್ ಇದ್ದಾರಲ್ಲ, ಇದನ್ನ ಹೌ ಡು ಯು ರೆಪ್ಲಿಕೇಟ್? ಸೊ ಹಂಗಾಗಿ ನೀವು ಹೇಳಿದ್ರಿ ಯಾರೋ ಇಲ್ಲಿ ನೋಡಿದವರು ನಮಗೆ ಮಾಡಬೇಕಂತ. ಸೊ ನಾವೇನು ಮಾಡ್ತೀವಿ, ನಂಬರ್ಸ್ನ ಶೇರ್ ಮಾಡೋಣ ಆಮೇಲೆ. ಆ್ಯಂಡ್ ಒಂದು QR ಕೋಡು ಇದೆ. ಅದರ್ವೈಸ್ ನಮ್ಮ ವೆಬ್ಸೈಟ್ www.milking.org.in ಇದಕ್ಕೆ ಹೋದರೆ ಒಂದು ಫಾರ್ಮ್ ವಿಸಿಟ್ ಅಂತ ಒಂದು ಚಿಕ್ಕದೊಂದು ಕಾಲಮ್ ಇರುತ್ತೆ. ಅಲ್ಲೋಗಿ ನೋಡಿದ್ರೆ ಸುಮ್ಮನೆ ರ್ಯಾಂಡಮಾಗಿ ಎವ್ರಿ ಡೇ ನಾವು ಇನ್ವೈಟ್ ಮಾಡಲ್ಲ, ಯಾಕಂದರೆ ಆನಿಮಲ್ಸ್ ಡಿಸ್ಟರ್ಬ್ ಆಗುತ್ತೆ. ಅಲ್ಲಿ ಕೆಲವು ಸೇಫ್ಟಿ ಪ್ರೋಟೋಕಾಲ್ಸು, ಪ್ರಿವೆಂಟಿವ್ ಮೆಷರ್ಸ್ ಎಲ್ಲ ತಗೋಬೇಕು. ಆ್ಯಂಡ್ ನಮ್ಮ ಸ್ಟಾಫನ್ನು ಬೇರೆ ಬೇರೆದ್ರಲ್ಲಿ ಬ್ಯುಸಿ ಇರ್ತಾರೆ. ಸೊ ವಿ ಹ್ಯಾವ್ ಮೇಡ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್, ಫಾರ್ಮ್ ವಿಸಿಟ್. ಅವ್ರು ಫಾರ್ಮ್ ವಿಸಿಟ್ಗೆ ಬಂದಾಗ ಅಲ್ಲಿ ಸ್ಲಾಟ್ಸ್ ಇದೆ, ಒಂದು 50 ಸ್ಲಾಟಿಗೆ ಮಾತ್ರ ನಾವು ಓಪನ್ ಮಾಡ್ತೀವಿ. ಯಾವ ದಿನ ಅದು? ಯೂಶಲಿ ಸ್ಯಾಟರ್ಡೇಸ್. ವೆಬ್ಸೈಟ್ಗೆ ಹೋದರೆ ಅಲ್ಲಿ ಗೊತ್ತಾಗುತ್ತೆ. ಅಲ್ಲ, ಅಮೇಝಿಂಗ್ ನಿಜವಾಗ್ಲೂ. ಯಾಕೆ ಅಂತಂದರೆ ಅವ್ರು ಬಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಮತ್ತೇನಂತಂದರೆ ನಿಮಗೆ ಯಾವಾಗಲೂ ಎಲ್ಲರಿಗೂ ಆಕ್ಸೆಸ್ ಸಿಕ್ಕಾಗಲ್ಲ. ಅದೇ ರೀತಿ ಆನ್ಲೈನ್ ಮಾಡ್ಕೊಂಡ್ಬಿಟ್ಟು ಸ್ಯಾಟರ್ಡೇ ಬಂದುಬಿಟ್ರೆ ನಿಮ್ಗೆ ಅಲ್ಟಿಮೇಟಾಗಿ ಎಲ್ಲರೂ ಸಿಗ್ತಾರೆ. ವೆಲ್ ಪ್ಲಾನ್ಡ್ ಆಗಿರುತ್ತೆ, ಜೊತೆ ಮಾತಾಡ್ಬೋದು. ದಟ್ ಹೋಲ್ ಡೇ ದೇ ಕ್ಯಾನ್ ಸ್ಪೆಂಡ್ ದೇರ್. ಆ್ಯಂಡ್ ಬಂದ ತಕ್ಷಣ ಏನಂದರೆ ಇದೇನು ಟೂರಿಸ್ಟ್ ಸ್ಪಾಟ್ ಥರ ಎಲ್ಲ ಕೇಕೆ ಹಾಕೊಂಡು ಬೊಬ್ಬೆ ಹಾಕೊಂಡು ಬರೋಂಥದ್ದಲ್ಲ. ಇಟ್ಸ್ ಅ ಪ್ಯೂರ್ಲಿ ಎಜುಕೇಟಿವ್ ಪ್ರೋಗ್ರಾಮ್. ಯಾಕೆಂದರೆ ಇಷ್ಟನ್ನು ನೋಡ್ಬೇಕಂದ್ರೆ ಯು ಹ್ಯಾವ್ ಟು ಗೋ ಟು ಸಮ್ ಅದರ್ ಕಂಟ್ರಿ. ಕರೆಕ್ಟ್. ಆರ್ ಯು ಹ್ಯಾವ್ ಟು ಟ್ರಾವೆಲ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಇದಾವೆ ಈ ಥರ ಡೈರೀಸ್ ಕೆಲವು ಇದಾವೆ. ಬಟ್ ದ ವೇ ವಿ ಆರ್ ಅಡ್ವಾನ್ಸಿಂಗ್ ಅಲ್ಲ, ಆ್ಯಂಡ್ ದ ವೇ ವಿ ಆರ್ ಅಡಾಪ್ಟಿಂಗ್ ಟು ಅವರ್ ನೀಡ್ಸ್. ಸೊ ದಟ್ ಇಸ್ ದ ಹೈಲೈಟ್ ಇಲ್ಲಿ. ಸೊ ಹಂಗಾಗಿ ಯಾರೇ ಇಂಟ್ರೆಸ್ಟ್ ಇದ್ರೂ ದೆ ಕ್ಯಾನ್ ಫಸ್ಟ್ ಕಮ್ ಆ್ಯಂಡ್ ವಿಸಿಟ್, ಬಂದು ನೋಡ್ಬೋದು, ನಮ್ಮ ಟೀಮ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಬಿಲ್ಡ್ ಸ್ಮಾಲ್ ಕ್ಲಸ್ಟರ್ಸ್ ಹಿಯರ್ ಆ್ಯಂಡ್ ದೇರ್. ಈಗ ಒಬ್ಬನೇ ಯಾರೋ ಮಾಡ್ತಾ ಅಂದರೆ ಅಲ್ಲಿ ಮಾಡಿ ಅವನಿಗೊಂದು ನಮ್ಮ ಟೀಮ್ ಇಟ್ಟು ತರೋಕ್ಕಾಗಲ್ಲ. ಲೈಕ್ ಮೈಂಡೆಡ್ ಅವ್ರನ್ನ ಒಟ್ಟಿಗೆ ಹಾಕೊಂಡು ನಾವು ವಿಲ್ ಡು. ಆ್ಯಂಡ್ ದಟ್ಸ್ ಅ ಡಿಫ್ರೆಂಟ್ ಸಬ್ಜೆಕ್ಟ್. ಒಂದ್ಸರಿ ಅಲ್ಲಿ ಬಂದಮೇಲೆ ಆ ಟೀಮ್ ವಿಲ್ ಗೈಡ್ ಎಂಟೈರ್ ಪ್ರೊಸೆಸ್ಸಲ್ಲಿ. ಸೊ ದಿಸ್ ಇಸ್ ದ ಹೋಲ್ ಐಡಿಯಾ. ಹೌದು. ಮತ್ತು ಆಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ, ನೀವು ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈಗ ದನಗೆ ನ್ಯೂಟ್ರಿಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನ್ಯೂಟ್ರಿಷನ್ ನೀವೇ ಮಾಡ್ತಿಲ್ಲ, ಹೊರಗಡೆ ತರಿಸ್ತೀರಾ ಹೆಂಗೆ ಅಂತ? ಅದು ಇದು ವ್ಯಾಲಿಡ್ ಪಾಯಿಂಟ್. ಯಾಕೆ ಗೊತ್ತಾ, ನೀವು ಮಾರ್ಕೆಟಿಗೆ ಹೋದರೆ ಈಗ ನೀವು ಕಾಫಿಲೇ ನೋಡ್ಬೋದು. ಹೌದು. ABC ಲಾಸ್ಟಿಗೆ ಒಂದು ಬಿಟ್ಸು ಪೀಸಸ್ ಬ್ರೋಕನ್. ಹೌದು. ಇದೇ ಥರ ಫೀಡಲ್ಲೂ ಅಷ್ಟೇ. ಎಲೀಟ್ ಕ್ಲಾಸ್ಗೆ ಹೋಗುತ್ತೆ, ಆಮೇಲೆ ABC ಎಲ್ಲ ಹೋಗಿ ಫೈನಲಿ ಆ ಇಂಗ್ರೀಡಿಯೆಂಟ್ ಹೇಳ್ತಾರೆ. ಅದನ್ನ ಒಂದು ಜೋಳ ಆಗಿರ್ಬೋದು ಅಥವಾ ಒಂದು ಬೇರೆ ಇಂಗ್ರೀಡಿಯೆಂಟ್. ಫೈನಲ್ ಏನು ಕ್ಯಾಟಲ್ ಫೀಡ್ ಗ್ರೇಡ್ ಅಂತ ಒಂದಿದೆ ಅಷ್ಟೇ. ಫೀಡ್ ಕೊಡ್ರಪ್ಪ. ಏನು ಕ್ಯಾಟಲ್ ಫೀಡ್ ಗ್ರೇಡ್? ಈಗ ಒಂದು ಜೋಳ ಯಾವುದೋ ಬ್ರೋಕನ್ನು ಅಥವಾ ಇಮೇಚರು ಅಥವಾ ಗ್ರೇಡಿಂಗು ಸಾರ್ಟಿಂಗಲ್ಲಿ ರಿಜೆಕ್ಟ್ ಆಗಿರೋದು, ಫಂಗಲ್ ಎಫೆಕ್ಟ್ ಆಗಿರೋದು, ಉಗ್ಲು ಬಂದಿರೋದು, ಎಲ್ಲೂ ಆಗದೆ ಇದ್ದಾಗ ಅವ್ನು ಬಿಸಾಡೋಕ್ಕಾಗಲ್ಲ. ಇಟ್ಸ್ ಅ ಕ್ಯಾಟಲ್ ಫೀಡ್ ಗ್ರೇಡ್ ಅಂತ ಎಲ್ಲನೂ ಸೇರಿಸಿ ನೀವು ಕ್ಯಾಟಲ್ ಫೀಡ್ ಗ್ರೇಡ್ ಮಾಡಿಬಿಡ್ತಾರೆ. ಅದಕ್ಕೆ ನಿಮಗೆ ಫೀಡಲ್ಲ ಇದು ಮಿಲ್ಕ್ ಕುಡ್ದಾಗ ನೋಡಿ ಕೆಲವೊಂಥರ ಸ್ಮೆಲ್ ಸ್ಮೆಲ್ ಅಂತ, ಇದೊಂಥರ ಬೂಸ ಸ್ಮೆಲ್ ಬರ್ತಿದೆ ಕಣ, ಇದೇ ರೀಸನ್ನು. ಸೊ ನಾವೇನು ಮಾಡ್ತೀವಿ, ದ ಫೈನೆಸ್ಟ್ ಆಫ್ ದ ಫೈನೆಸ್ಟ್ ಇದು ಇಂಗ್ರೀಡಿಯೆಂಟ್ಸ್ನ ತಂದು ನಮ್ಮ ಕ್ಯಾಂಪಸ್ ಒಳಗೇನೆ ವಿ ಹ್ಯಾವ್ ಅ ವೆರಿ ಗುಡ್ ಫೀಡ್ ಮಿಲ್ ಮಾಡಿ ಅದನ್ನ ಬೈಂಡಿಂಗಿಗೆ ಪೆಲೆಟಿಂಗು ಮಾಡಲ್ಲ ನಾವು. ಮ್ಯಾಶ್ ಅಂದರೆ ಅದಿನ್ನೂ ಪೌಡರ್ ಫಾರ್ಮಲ್ಲಿ ಇರುತ್ತೆ. ಆಲ್ಮೋಸ್ಟ್ ಒಂದು 15 to 20 ಟೈಪ್ಸ್ ಆಫ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದರಲ್ಲಿ. ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಮತ್ತು ನಮ್ಮದು ಸೈಲೇಜ್ ಇದೆ, ಸೈಲೇಜ್ ಮತ್ತು ಈ ಫೀಡ್ ಎಲ್ಲ ಹಾಕಿ ಹೊಮೋಜಿನಿಯಸ್ ಆಗಿ ಮಿಕ್ಸ್ ಆಗಿ TMR ಅಂತೀವಿ, ಟೋಟಲ್ ಮಿಕ್ಸ್ ರೇಷನ್ ಅಂತ. ಹೋಮೋಜಿನಿಯಸ್ ಆಗಿ ಮಿಕ್ಸ್ ಮಾಡಿ ಅಗೇನ್ ಸಾಲ್ಟ್ಸು ಮಿನರಲ್ಸು ಏನೇನು ಬೇಕೆಲ್ಲ ಹಾಕಿ ಅದಕ್ಕೆ, ಅಂದರೆ ಡಿಫ್ರೆಂಟ್ ಗ್ರೂಪ್ ಹ್ಯಾಸ್ ಡಿಫ್ರೆಂಟ್ ರೆಸಿಪಿ ಹಾಕ್ಬಿಟ್ಟು ನಾವು TMR ಫೀಡ್ನ ಆ್ಯನಿಮಲಿಗೆ ಕೊಡ್ತೀವಿ. ಏನಕ್ಕೆ ಅಂದರೆ ಒಂದ್ಸರಿ ಗ್ರಾಸ್ ಕೊಡೋದು, ಒಂದ್ಸರಿ ಹಿಂಡಿ ಕೊಡೋದು, ಒಂದ್ಸರಿ ಇದು ಕೊಡೋದು, ದಟ್ ಇಸ್ ನಾಟ್ ರೈಟ್. ಒಂದು ಹಸು ಒಂದು ಬೈಟಲ್ಲಿ ಸಿಕ್ಕಿದಾಗ ಇಟ್ ಇಸ್ ಅ ಕಂಪ್ಲೀಟ್ ಬ್ಯಾಲೆನ್ಸ್ ಡಯಟ್.
ಸಿಕ್ಕಿ ತಗೊಂಡು ಅಚೀವ್ ಮಾಡ್ಕೊಳ್ತೀನಿ ಅಂತಲ್ಲ, ಡೈಜೆಸ್ಟಬಿಲಿಟಿ ಇರ್ಬೋದು, ಕೌ ಹೆಲ್ತ್ ಇರ್ಬೋದು, ಆ್ಯಂಡ್ ದ ಮಿಲ್ಕ್ ವಿಚ್ ಕಮ್ಸ್ ಔಟ್ ಫಿನಾಮಿನಲ್, ಸೂಪರ್ ಟು ಗುಡ್. ಅಲ್ಲ ಅದೇ ನ್ಯೂಟ್ರಿಷನ್ ನಿಮ್ಮ ಫಾರ್ಮಸಿ ಕೊಡ್ತಾರೆ ಏನಿದ್ರೆ ಸೇಮ್ ಇದನ್ನ ನಾವು ಅವ್ರಿಗೆ ಕೊಡ್ತೀವಿ. ಅವರು ಬೇರೆ ಫೀಡ್ ಏನು ಹಾಕಂಗಿಲ್ಲ, ಬೇರೆ ನಿಮ್ಮ ನ್ಯೂಟ್ರಿಷನ್ ಹಾಕ್ಬೇಕಾ ಹಿಂಗೆ ಅಂತ? ವಿ ಡೋಂಟ್ ಎಂಕರೇಜ್. ಬಟ್ ಏನು ಗೊತ್ತಾ, ನಾವು ಅವ್ರ ಮೇಲೆ ಹೇರಲ್ಲ, ನಾವು ಓಕೆ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ ನಮ್ಮ ಫೀಡ್ನ ಅವ್ರು ಹಾಕ್ತಾ ಹೋದಂಗೆ, ಬಟ್ ನಾವು ಹೇಳ್ತೀವಿ, ಯಾಕೆಂದ್ರೆ ನಮ್ಮ ಅಲ್ಟಿಮೇಟ್ಲಿ ಮಿಲ್ಕಲ್ ರೆಸಿಡ್ಯೂಸ್ ಬರಬೇಕು. ಕರೆಕ್ಟ್. ನಾವು ಹೋಗಿ ಆ ಫೀಡ್ನ ಅನಲೈಸ್ ಮಾಡಿ ದಿಸ್ ಇಸ್ ನಾಟ್ ರೈಟ್, ಆ್ಯಂಡ್ ವಿ ಆರ್ ಕಂಪೇರಿಟಿವ್ಲಿ ವಿ ಆರ್ ಚೀಪರ್. ಓ ವೆರಿ ನೈಸ್. ಕಂಪೇರಿಟಿವ್ಲಿ ಕ್ವಾಲಿಟಿ ಅಮೇಜಿಂಗ್, ಪ್ರೈಸ್ ಎಲ್ಲ ನಿಮಗೆ ಅಫೋರ್ಡೇಬಲ್ ಆಗಿದೆ. ವೈ ನಾಟ್? ಫಾರ್ಮರ್ ಹೀಲ್ ಆಪ್ಟ್ ಫಾರ್ ಇದು. ಹೌದು. ಸೊ ಹಾಗಾಗಿ ಮಿಲ್ಕ್ ರಶ್ ಕೆಳಗಿಂದ ವಿ ಗಿವ್ ದೆಮ್ ಫೀಡ್. ಆ್ಯಂಡ್ ಎಷ್ಟೋ ಜನ ಸಕ್ಸಸ್ ಸ್ಟೋರಿ, ಎಷ್ಟೋ ಏಲ್ಮೆಂಟ್ಸ್ ಇಂಪ್ರೂವ್ ಆಗಿದೆ, ಅದರದ್ದು ಹೆಲ್ತ್ ಇಂಪ್ರೂವ್ ಆಗಿದೆ, ಬ್ರೀಡಿಂಗ್ ಇಂಪ್ರೂವ್ ಆಗಿದೆ, ಬಿಕಾಸ್ ದಟ್ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಇದೆಯಲ್ಲ, ಅದು ಆಲ್ ದ ಮಿನರಲ್ಸ್, ಆಲ್ ದ ಇದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಟ್ಸ್ ಅ ಹೋಲಿಸ್ಟಿಕ್ ಪ್ರಾಜೆಕ್ಟ್. ಸೊ ಮಿಲ್ಕಿಂಗ್ ಅಂದರೆ ಇನ್ ಈಚ್ ಡ್ರಾಪ್ ವಿ ಆರ್ ಬಿಲ್ಡಿಂಗ್ ಅ ಟ್ರಸ್ಟ್. ಹೌದು. ದಟ್ ಆ್ಯಂಡ್ ದ ಕಮಿಟ್ಮೆಂಟ್ ಅಬೌಟ್ ಕ್ವಾಲಿಟಿ ಫಸ್ಟ್, ದಟ್ ಈಸ್ ದೇರ್. ಆ್ಯಂಡ್ ದ ಹೋಲ್ ಪ್ರಾಡಕ್ಟ್ ಇಟ್ ಸೆಲ್ಫ್ ಇಸ್, ದ ಹೋಲ್ ಪ್ರಾಜೆಕ್ಟ್ ಈಸ್ ಅ ಕಮಿಟ್ಮೆಂಟ್. ಕರೆಕ್ಟ್. ಆ್ಯಂಡ್ ಆಮೇಲೆ ಫೀಡಿಗೆ ಬಂದಾಗ, ಫೀಡಲ್ಲಿ ನಮ್ದು ಏನು ಸ್ಪೆಷಾಲಿಟಿ ಅಂದರೆ, ಒನ್ ಇಸ್ ಸೈಲೇಜ್ ನಾವು ಮಾಡ್ಕೊಂತೀವಿ. ಹೆಚ್ಚು ಕಡಿಮೆ ಒಂದು 10,000 tons ಆಫ್ ಸೈಲೇಜ್ ನಾವು ಎವ್ರಿ ಇಯರ್ ಪ್ರಿಪೇರ್ ಮಾಡ್ಕೊತೀವಿ ಇನ್ ಹೌಸ್. ಅದಾದಮೇಲೆ ಈ ಫೀಡ್ ಕಾನ್ಸಂಟ್ರೇಟ್ಸ್ ಹಾಕಬೇಕು. ಅದರಲ್ಲಿ ಎಲ್ಲ ಹೈ ಕ್ವಾಲಿಟಿ, ಆವಾಗಲೇ ಹೇಳ್ದಂಗೆ ಯಾವುದು ರಿಜೆಕ್ಟೆಡ್ ಆಗಲಿ ಇದಿಲ್ಲ, ಎಲ್ಲ ಹೈ ಕ್ವಾಲಿಟಿ. ಆ್ಯಂಡ್ ಪ್ರೋಟೀನ್ ಸೋರ್ಸಿಗೆ ಬಂದಾಗ ಸೋಯಾ ಪ್ರೋಟೀನ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಸೋಯಾ ಪ್ರೋಟೀನ್ಸು, ಗ್ರೌಂಡ್ ನಟ್ ಪ್ರೋಟೀನ್ಸು, ಈ ಥರದ್ದೆಲ್ಲ. ಆ್ಯಂಡ್ ಇಟ್ ಇಸ್ ಅ ವೆರಿ ನ್ಯೂಟ್ರಿಷಿಯಸ್ ಆ್ಯಂಡ್ ಹೈ ಕ್ವಾಲಿಟಿ. ಸೊ ಇಷ್ಟನ್ನೆಲ್ಲ ಸೇರಿ TMR ವ್ಯಾಗನ್ ಇದೆ ನಮ್ಮ ಹತ್ರ, ಸೈಲೇಜ್, ದೆನ್ ಇದು ಕಾನ್ಸಂಟ್ರೇಟ್ ಫೀಡ್, ಅದ್ರ ಜೊತೆಗೆ ಮಿನರಲ್ಸ್ ಇದೆ, ಎಸೆನ್ಷಿಯಲ್ ಮಿನರಲ್ಸ್ ಇರುತ್ತೆ ಅನಿಮಲ್ಗೆ, ಸೊ ಅವೆಲ್ಲ ನಾವು ಕೊಡಲೇಬೇಕಾಗುತ್ತೆ. ಆಮೇಲೆ ಸಾಲ್ಟ್ಸ್ ಇದೆ, ಸಾಲ್ಟ್ಸ್ನೆಲ್ಲ ಹಾಕಿ ಒಂದು ಯೂನಿಫಾರ್ಮ್ ಆಗಿ ಒಂದು ರೇಷಿಯೋಲ್ಲಿ ಮಿಕ್ಸ್ ಮಾಡ್ತೀವಿ. ಸೊ ದಿಸ್ ಕಾಲ್ಡ್ TMR, ಟೋಟಲ್ ಮಿಕ್ಸ್ ರೇಷನ್ ಅಂತ. ಸೊ ಈ TMR ವ್ಯಾಗನ್ನು, TMRನ ಎಲ್ಲ ಮಿಕ್ಸ್ ಮಾಡಿ TMR ವ್ಯಾಗನ್ನಲ್ಲಿ ನಾವು ತೊಗೊಂಡೋಗಿ ಇದನ್ನ ಡಿಸ್ಪೋಸ್ ಮಾಡ್ತೀವಿ. ಸೊ ಈಚ್ ಡಿವಿಷನ್ ಆಫ್ ಕೌಸ್ ಏನಿದೆಯಲ್ಲ, ಇಂಟರ್ನಲ್ ಪಾರ್ಟಿಷನ್ ಮಾಡಿರೋದು, ಒಂದೊಂದಕ್ಕೆ ಬೇರೆ ಬೇರೆ ರೆಸಿಪಿ ಇರುತ್ತೆ, ಬೇರೆ ಬೇರೆ ಟೈಪ್ ಆಫ್ ಫುಡ್ ಇರುತ್ತೆ. ಕಾಫ್ಗೆ ಬೇರೆ, ಇದಕ್ಕೆ ಬೇರೆ, ಗ್ರೋಯಿಂಗಿಗೆ ಬೇರೆ, ಹೀಫರ್ಸಿಗೆ ಬೇರೆ, ಹೈ ಇಲ್ಡರ್, ಲೋ ಇಲ್ಡರ್, ಮಿಡ್ ಇಲ್ಡರ್, ಈ ಥರ ಸುಮಾರು ವ್ಯತ್ಯಾಸ ಇದೆ. ಇಷ್ಟು ಸಾಕಾಗ್ದೇ ಇನ್ನೂ ಏನಾದ್ರು ಡೆಫಿಷಿಯನ್ಸಿ ಕೆಲವು ಸರಿ ಇರುತ್ತೆ. ಸಾಲ್ಟ್ಸ್, ಯೂಶಲಿ ಆನಿಮಲ್ಸ್ ಎಲ್ಲ ಟೆಂಡೆನ್ಸಿ ಟುವರ್ಡ್ ಸಾಲ್ಟ್, ಇದು ಮೋಸ್ಟ್ ನೆಗ್ಲೆಕ್ಟೆಡ್. ಈ ಹಿಮಾಲಯನ್ ಪಿಂಕ್ ಸಾಲ್ಟ್ ಇದೆಯಲ್ಲ, ಅದರದ್ದು ರಾಕ್ಸ್ ತರಿಸ್ತೀವಿ ನಾವು. ರಾಕ್ಸ್ ತಂದ್ಬಿಟ್ಟು ಅಲ್ಲಲ್ಲೇ ರಿಪ್ಲೇಸ್, ಅದು ಲಿಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಮೇಜರ್ ಆಫ್ ದ ಇದು ಫುಲ್ಫಿಲ್ ಆಗುತ್ತೆ. ಆ್ಯಂಡ್ ಇವನ್ ವಾಟರ್ ಅಷ್ಟೇ, ವಾಟರ್ ನಾವೇನು ಕೊಡ್ತೀವಿ ಆನಿಮಲ್ಗೆ, ದೇ ಆರ್ ಆಲ್ ಟೆಸ್ಟೆಡ್. ಎವ್ರಿ ಟೈಮ್ ಟೆಸ್ಟ್ ಮಾಡಿ ಅದನ್ನ ಆ ಥರ ಕೊಡ್ತೀವಿ. ಸೊ ಲಾಂಗ್ ವೇ ಟು ಗೋ. ಹೌದು. ಲೆಟ್ಸ್ ಸಿ. ಅಲ್ಲ, ನೀವು 100% ಹೋಗ್ತಿರೋ ರೀತಿ, ನಿಮ್ದು ಏನೋ ಒಂದು ಎಥಿಕ್ಸ್ ಇಟ್ಕೊಂಡು ಹೋಗ್ತಿದ್ದಲ್ಲ, 100% ಕ್ಲಿಕ್ ಆಗುತ್ತೆ. ಈಗ ಏನಂತ ಎಷ್ಟು ಪ್ರಾಡಕ್ಟ್ ನೀವು ನೋಡ್ತಾ ಇದ್ದೀವಿ ಇಲ್ಲಿ, ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ನೀವು ಅದು ಲಾಂಚ್ ಮಾಡಿದ್ದೀರಾ. ಕರೆಕ್ಟ್. ಈಗ ಪನ್ನೀರ್ ಇದೆ, ಕರ್ಡ್ ಇದೆ, ಗೀ ಇದೆ. ಯಾವುದು ನಿಮ್ಮ ಫೇವ್ರೇಟ್ ಯಾವುದು ಅದರಲ್ಲಿ? ಫೇವ್ರೇಟು ಎಲ್ಲ ಫೇವ್ರೇಟ್ ನಂದು. ನಾನು ಅಷ್ಟು ಮಿಲ್ಕ್, ಐ ಆಮ್ ನಾಟ್ ಅ ಮಿಲ್ಕ್ ಪರ್ಸನ್, ಬಟ್ ಸೆಟ್ ಕರ್ಡ್ ಹೌದಲ್ಲ, ಟು ಗುಡ್. ಗೀ ಇಸ್ ಅಲ್ಟಿಮೇಟ್. ಗೀ ನಾನು ಮುಂಚೆ ಅಷ್ಟು ಗೀ ತಿಂತಿರಲಿಲ್ಲ. ಸೊ ಅಟ್ಲೀಸ್ಟ್ ಒಂದು ಹಾಫ್ ಸ್ಪೂನ್ ಆದರೂ ಹಾಕೊಂಡು ತಿನ್ನಬೇಕು ಅಂತ ನನಗೆ ಆ ಕ್ರೇವಿಂಗ್ ಇರುತ್ತೆ. ಯಾಕೆಂದರೆ ಇಟ್ ಇಸ್ ಡನ್ ವಿತ್ ಅ ವೆರಿ ಟ್ರೆಡಿಷ್ನಲ್ ವೇ. ಸೂಪರ್. ನಾವು ಏನು ಹಿಂದೆ ಮಾಡ್ತಾ ಇದ್ವಿ, ಅರೋಮಾ ಇರ್ಬೋದು, ಆ ಗ್ರೇನ್ಸ್ ಇರ್ಬೋದು, ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಈವನ್ ದಟ್ ಮೆಥಡ್ ವಾಟ್ ವಿ ಫಾಲೋ, ದಟ್ ಬಿಲೋನಾ ಮೆಥಡ್ ಅಂತ ಹೇಳ್ತೀವಲ್ಲ, ಎಲ್ಲ ಚರ್ನಿಂಗ್ ಮಾಡಿ ಅದನ್ನ ಬಟರ್ ಮಾಡಿ, ಬಟರ್ನ ಕಾಯಿಸಿ ಮಾಡೋ ಅಂಥದ್ದು. ಸೊ ದಟ್ ಈಸ್ ಒನ್ ಥಿಂಗ್. ಆಮೇಲೆ ಸೆಟ್ ಕರ್ಡಿಗೆ ಬಂದರೆ, ಸೆಟ್ ಕಾರ್ಡಲ್ಲಿ ನಮಗೆ ಒಂದು 2-3 ಜನ ನಮ್ಮ ಡೀಲರ್ಸ್ ಹೇಳಿದ್ದಾರೆ, ಓಕೆ ಸರ್ ಮಿಸ್ ಆಗಿ ಬೇರೆ ಬ್ರ್ಯಾಂಡ್ ಇಲ್ಲ ಅಂತ ನಮ್ದು ಎತ್ಕೊಂಬಿಟ್ರೆ ಯಾರಾದರೂ, ಇಟ್ ಇಸ್ ಅ ಥ್ರೆಟ್ ಅವ್ರಿಗೆ. ಮತ್ತೆ ಇದೆಯಲ್ಲ, ದೇ ಗೆಟ್ ಬ್ಯಾಕ್ ಟು ದಟ್. ಸೊ ಆಬ್ವಿಯಸ್ಲಿ ಮಿಲ್ಕ್ ಇದು ಸೆಟ್ ಕಾರ್ಡ್ ಇಸ್ ಆರ್ ಚಾಂಪಿಯನ್. ಆ್ಯಂಡ್ ಅದರಲ್ಲಿ ಸ್ಲಿಮ್ ಕಾರ್ಡ್ ಇದೆ ನೋಡಿ, ಮೇಲೊಂದು ಪಿಂಕ್ ಕಲರ್ ನಿಮಗೆ ಕಾಣಿಸ್ತಿದೆ. ಸ್ಲಿಮ್ ಕಾರ್ಡ್ ವಿ ಆರ್ ದ ಓನ್ಲಿ ಗೈಸ್ ಇನ್ ದ ಮಾರ್ಕೆಟ್. ಏನು ಸ್ಲಿಮ್ ಅಂದರೆ, ಈಗೆಲ್ಲ ಕ್ವಾಲಿಟಿ ಕಾನ್ಶಿಯಸ್ ಅಲ್ಲ. ಈಗ ನೀವೆಲ್ಲ ಯೂತ್ ಎಲ್ಲಿ ಫ್ಯಾಟ್ ಬೇಡ, ಎಣ್ಣೆ ಬೇಡ, ಆಯಿಲ್ಲೆಸ್, ಸ್ಕಿನ್ಲೆಸ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಟೋನ್ಡ್ ಮಿಲ್ಕ್ ಇರುತ್ತೆ, ಅಂದರೆ ಫ್ಯಾಟ್ ಕಡಿಮೆ.
ಹೌದು. ಫ್ಯಾಟ್ ಕಡಿಮೆ ಬಟ್ ಸ್ಟಿಲ್ ಆಲ್ ದ ಬೆಸ್ಟ್ ಪಾರ್ಟ್ಸ್ ಆಫ್ ಇದಿರುತ್ತೆ. ಸೊ ತುಂಬ ಜನ ಇದನ್ನು ಪ್ರಿಫರ್ ಮಾಡ್ತಾರೆ. ಹೌದು. ಮತ್ತೆ ನಾನು ನೋಡ್ತಾ ಇದ್ದಲ್ಲ ಬ್ರ್ಯಾಂಡಿಂಗು ಸಿಕ್ಕಾಪಟ್ಟೆ ಜೋರಾಗಿದೆ ಮಾತ್ರ, ಇದೆಲ್ಲ ಭಾರಿ ಚೆನ್ನಾಗಿದೆ. ಆಮೇಲೆ ವಿ ಹ್ಯಾವ್ ಪನ್ನೀರ್. ಪನ್ನೀರ್ ನೀವು ನೋಡಿದ್ರೆ ಇಲ್ಲಿ ನೋಡಿ, ಮಲೈ ಪನ್ನೀರ್ ಒಂದಿದೆ, ಓಕೆ, ಇನ್ನೊಂದು ಹೈ ಪ್ರೋಟೀನ್ ಒಂದಿದೆ. ಸೊ ಎಲ್ಲದರಲ್ಲೂ ವಿ ಹ್ಯಾವ್ ಒನ್ ಹೆಲ್ತ್ ಕಾನ್ಷಿಯಸ್ ಪ್ರಾಡಕ್ಟ್. ನೀವು ಪನ್ನೀರ್ ತಗೊಳ್ಳಿ, ಕರ್ಡ್ ತಗೊಳ್ಳಿ, ಆ್ಯಂಡ್ ಮಿಲ್ಕಲ್ಲಿ ವಿ ಆರ್ ಕಮಿಂಗ್ ವಿತ್ ಹೈ ಪ್ರೋಟೀನ್ ಮಿಲ್ಕ್. ಓಕೆ. ಆ್ಯಂಡ್ ಅಗೇನ್ ಕರ್ಡಲ್ಲಿ ವಿ ಆರ್ ಕಮಿಂಗ್ ವಿತ್ ಹೈ ಪ್ರೋಟೀನ್ ಕರ್ಡ್. ಓಕೆ. ಸೊ ಈ ಥರ ಇವೆಲ್ಲ ಫೇಸ್ 1 ಪ್ರಾಡಕ್ಟ್ಸ್ ಇದು. ಸೂಪರ್. ಆ್ಯಂಡ್ ಮಿಲ್ಕ್ ಅಗೇನ್ ಡೆಫಿನೆಟ್ಲಿ ಇಸ್ ಆರ್ ಚಾಂಪಿಯನ್. ಹೌದು. ಮಿಲ್ಕ್ ವಿ ಆರ್ ಗ್ರೋಯಿಂಗ್ ಬೈ ಆಲ್ಮೋಸ್ಟ್ 50-60% ಎವ್ರಿ ಮಂತ್. ಓ, ಅಮೇಝಿಂಗ್. ಎವ್ರಿ ಮಂತ್ ಅಲ್ಲ, ಎವ್ರಿ ವೀಕ್. ಎವ್ರಿ ವೀಕ್ಲಿ. ಸೊ ದಿಸ್ ಇಸ್ ಗುಡ್. ಆ್ಯಂಡ್ ಓವರ್ ಆಲ್ ವಿ ಆರ್ ಗ್ರೋಯಿಂಗ್ ವೆಲ್. ನಿಜವಾಗ್ಲೂ. ಯಾಕೆಂದರೆ ಕನ್ಸ್ಯೂಮರ್ ಆ ರೆಸಿಪ್ರೊಕೇಶನ್ ಇದೆಯಲ್ಲ, ನಾನು ಎಷ್ಟೇ ಜೋರು ಇದು ಮಾಡಿದ್ರು ಆ ಕಡೆಯಿಂದ ಚಪ್ಪಾಳೆ ಬರಲಿಲ್ಲ ಅಂದರೆ ಹೌದು, ಇಟ್ಸ್ ವೇಸ್ಟ್. ಸೊ ಸಮ್ ವಿ ಆರ್ ಏಬಲ್ ಟು ಡೂ ದ್ಯಾಟ್. ಸೊ ಅದಾದಮೇಲೆ ಇವೆಲ್ಲ ಫೇಸ್ 1 ಪ್ರಾಡಕ್ಟ್ಸ್. ಬಟರ್ ಇದೆ. ಬಟರ್ ಆದಮೇಲೆ ಬಟರಲ್ಲಿ ಅನ್ಸಾಲ್ಟೆಡ್ ಮತ್ತು ಸಾಲ್ಟೆಡ್ ಇದೆ. ಓಕೆ. ದೆನ್ ವಿ ಹ್ಯಾವ್ ಗೀ ಆಯಿತು, ಚೀಸ್ ಇದೆ. ಚೀಸಲ್ಲಿ ಒಂದು 4 ಚೀಸ್ ಇದೆ. ಇನ್ನು ಕೆಲವು ಟ್ರಯಲ್ಸ್. ಆಮೇಲೆ ಹೊಸದಾಗಿ ನಾವು ಆಮೇಲೆ ಕರ್ಡ್ ಇದೆ, ಪೌಚ್ ಕರ್ಡ್ಸ್, ಪ್ರೋಬಯೋಟಿಕ್ ರಿಚ್ ಕರ್ಡ್ ಇದೆ. ಅದರಲ್ಲಿ 10⁸ ಟೈಮ್ಸ್ ಪ್ರೋಬಯೋಟಿಕ್ ಕಲ್ಚರ್ ಇರುತ್ತೆ, ಅದೊಂದು ಇದೆ. ಆಮೇಲೆ ರೆಗ್ಯುಲರ್ A2 ಕರ್ಡ್ ಇದೆ. ಆ್ಯಂಡ್ ಇನ್ನೊಂದು A2 ಹಾಕಿದ್ದೀವಿ ನೋಡಿ ಎಲ್ಲದರಲ್ಲೂ. ಸೊ A2 ಅಂದರೆ ಈವನ್ ದೋ ವಿ ಆರ್ ಹಾಲ್ಸ್ಟೈನ್ ಆ್ಯಂಡ್ ಫ್ರಿಜಿಯನ್ ಆ್ಯನಿಮಲ್ಸ್ ಆ್ಯಂಡ್ ಜರ್ಸಿ ಆ್ಯನಿಮಲ್ಸ್, ಸೊ ನಾವು ಯೂಸ್ ಮಾಡ್ತಾ ಇರೋ ಬುಲ್ಸ್ ಏನಿದೆಯಲ್ಲ, ಸೆಮನ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 10 yearsಯಿಂದ ನಾವು ಯೂಸ್ ಮಾಡ್ತಿರೋದೆಲ್ಲ A2 ಬುಲ್ಸ್. ಸೊ ಇಟ್ ಇಸ್ ಅ ಟೆಸ್ಟೆಡ್, ಇಟ್ಸ್ ಅ ಪ್ರೂವನ್ ವಿತ್ ಸರ್ಟಿಫಿಕೇಟ್. ಆಲ್ ದ ಪ್ರಾಡಕ್ಟ್ಸ್ ವಾಟ್ ವಿ ಹ್ಯಾವ್ ಆರ್ A2. ಸೊ ಪ್ರಿಡಾಮಿನೆಂಟ್ಲಿ ದಟ್ ಇಸ್ ದ ಕೇಸ್. ಅದೊಂದಿದೆ. ಫೇಸ್ 2 ಅಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಓಕೆ. ಆ್ಯಂಡ್ ಪ್ಲ್ಯಾಂಟಿಗೆ ಬಂದಾಗ ಯಾಕೆ ಮಿಲ್ಕಿಂಗ್ನ ಯಾಕೆ ನೀವು ಚೂಸ್ ಮಾಡಬೇಕು, ಅಥವಾ ವೈ ಕಾನ್ಫಿಡೆಂಟ್ಲಿ ವಿ ಟೆಲ್ ಮಿಲ್ಕಿಂಗ್ ಅಂದರೆ, ನಮ್ಮ ಪ್ಲ್ಯಾಂಟಲ್ಲಿ ಎವ್ರಿಬಡಿ ಇಸ್ ಕ್ವಾಲಿಫೈಡ್. ಯಾವ ಲೆವೆಲ್ಗೆ ಅಂದರೆ